ಸುಗಂಧ ಮತ್ತೆ ಕಿಶೋರ್ ತನ್ನ ಮಗ ವಿನೋದ್ನ ಮದ್ವೆನ ಅವನಿಷ್ಟಪಟ್ಟಿರೋ ಹುಡುಗಿ ಜೊತೆನೆ ಮಾಡ್ಸಿದ್ರು. ನಿಶಾ ಮದ್ವೆ ಆಗಿ ಮಾರನೇ ದಿನ ನಿಶಾ ಶಾರ್ಟ್ಸ್ ಅಲ್ಲೇ ರೂಮಿಂದ ಹೊರಗ್ ಬರ್ತಾಳೆ. ನಿಶಾನ ನೋಡಿ ಸುಗಂಧ ಮತ್ತೆ ಕಿಶೋರ್ಗೆ ಆಶ್ಚರ್ಯ ಆಗತ್ತೆ. ಅರೇ ನಿಶಾ, ಇದೇನವ ಹಾಕಂಡ್ಯಾ ನೀನು? ಮಮ್ಮಿ, ಇದು ನನ್ನ ಫೇವ್ರೆಟ್ ಶಾರ್ಟ್ಸ್ ಗೊತ್ತಾ? ಅದು ನಂಗೂ ಕಾಣಿಸ್ತಾಯ್ತಿ. ಆದ್ರೆ ಮಗಳೇ, ಈಗ ನಿಂಗೆ ಮದ್ವೆ ಆಗೈತಿ. ಈಗ ನೀನು ಇಂಥ ಬಟ್ಟೆಗಳನ್ನೆಲ್ಲ ಹಾಕಬಾರ್ದವಾ? ಆದ್ರೆ ಮಮ್ಮಿ, ನನಗೆ ಇಂಥ ಬಟ್ಟೆಗಳಂದ್ರೇನೆ ತುಂಬಾ ಇಷ್ಟ. ಅಯ್ಯೋ ಮಗಳೇ, ನಾ ಹೇಳೋದನ್ನ ಯಾಕೆ ಕೇಳಂಗಿಲ್ಲ? ಮದ್ವೆಗ್ ಮುಂಚೆ ನೀನ್ ನಿನ್ ತವ್ರ ಮನೆಗಿರ್ತಿದ್ದಿ. ಅಲ್ಲಿ ನೀನು ಏನ್ ಬೇಕೋ ಅದನ್ನ ಹಾಕೊಂಬೋದಿತ್ತು. ಆದ್ರೆ ಈಗ ನೀನು ನಿನ್ ಗಂಡನ್ ಮನೇಲಿದ್ಯಲ್ಲ, ಇಲ್ಲಿ ನಿಮ್ ಮಾವಯ್ಯ ಅವ್ರೆ. ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕಲ್ಲೇನವಾ? ನಾಚಿಕೆ ವಿಷಯ ಹಾಗಿರ್ಲಿ, ಆದ್ರೆ ಮಮ್ಮಿ, ಈ ಬಟ್ಟೆ ನನ್ಗೆ ಕಂಫರ್ಟಬಲ್ ಆಗಿದೆ. ಮತ್ತೆ ನನಗನ್ಸತ್ತೆ ಕಂಫರ್ಟ್ ಎಲ್ಲದಕ್ಕಿಂತ ಮುಖ್ಯ ಅಂತ. ನಿಮ್ ತರ ಸೀರೆ ಉಟ್ಕೊಂಡ್ರೆ ನನ್ಗ್ ಓಡಾಡೋಕೆ ಆಗಲ್ಲ, ಗೊತ್ತಾತೆ? ನನಗನ್ಸತ್ತೆ ಈಗ ವಿನೋದ್ ಹತ್ರನೇ ಹೇಳ್ಬೇಕು ಅಂತ. ಅವನೇ ನಿನಗ ಅರ್ಥ ಮಾಡ್ಸೋಕ್ ಸಾಧ್ಯ ನೋಡು. ಸುಗಂಧ ತನ್ನ ಮಗ ವಿನೋದ್ ಹತ್ರ ಹೋಗ್ತಾಳೆ. ಅರೆ ವಿನೋದ, ಈಗ ನಮ್ ಸಮಸ್ಯೆನ ನೀನೇ ಬಗೆಹರಿಸ್ಬೇಕು. ನಿಶಾ ಸಣ್ಣ ಸಣ್ಣ ನಿಕ್ಕರ್ ಹಾಕೊಂಡು ಮನೇಲೆಲ್ಲ ಓಡಾಡ್ತಾ ಇದ್ದಾಳೆ. ಈಗ ನೀನೇ ಹೇಳು, ಇದೆಲ್ಲ ಸರಿ ಅನ್ಸತ್ತೇನು? ಅಮ್ಮ, ನಿಶಾ ಒಬ್ಳು ಮಾಡ್ರನ್ ಹುಡುಗಿ. ಅವಳು ಆಗಿಂದನೂ ಇದೇ ತರ ಬಟ್ಟೆ ಹಾಕೊಂಡಿದ್ದಾಳೆ. ಕಂಫರ್ಟ್ ಅವಳ್ದು. ಅದು ನನಗ್ ಅರ್ಥ ಆಗ್ತಾ ಇತ್ಕಣೋ. ಆದ್ರೆ ಅಂತ ಬಟ್ಟೆ ನಮ್ಮನೇಲಿ ಹೆಂಗ್ ನಡೆಯತ್ತೇಳು? ಅಮ್ಮ, ನೀವ್ ನಿಶಾಗೆ ಸ್ವಲ್ಪ ಸಮಯ ಕೊಡಿ. ಅವಳು ತನ್ನಿಂದ ತಾನೇ ಬದ್ಲಾಗ್ತಾಳೆ. ಅವಳು ಎಲ್ಲ ನಿಧಾನ ಕಲ್ತ್ಕೊಂತಾಳೆ. ಆದ್ರೆ ಮಗನೇ, ಅಷ್ಟೊತ್ತಿಗೆ ಅಕ್ಕಪಕ್ಕದ ಮನೆಯವರು ನಮ್ ಮರ್ಯಾದೆ ತೆಗ್ದಿರ್ತಾರೆ ಅಷ್ಟೇ. ಅಮ್ಮ, ಆ ತರ ಏನೂ ಆಗಲ್ಲ. ನೀವು ತುಂಬಾ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ಎಲ್ಲ ತನ್ನಿಂತಾನೇ ಸರಿ ಹೋಗುತ್ತೆ. ವಿನೋದ್ ಆಫೀಸಿಗೆ ಅಂತ ಹೊರಡ್ತಾನೆ. ಸುಗಂಧ ತಲೆ ಕೆಡಿಸ್ಕೊಂಡಿದ್ಲು. ತನ್ನ ಸೊಸೆಗೆ ಹೇಗಿದನ್ನೆಲ್ಲ ಅರ್ಥ ಮಾಡ್ಸೋದು ಅಂತ. ಅವಳಿಗಿನ್ನೂ ಜಾಸ್ತಿ ಬೇಜಾರ್ ಮಾಡೋದಿಕ್ಕೆ ಅವಳ 3 ಜನ ಸ್ನೇಹಿತರು ಅವ್ರ ಮನೆಗ್ ಬರ್ತಾರೆ. ಅರೆ ಸುಗಂಧ, ಇವತ್ತು ಹೊಸ ಸೊಸೆ ಮಾಡಿರೋ ಅಡ್ಗೆನ ಊಟ ಮಾಡ್ಬೇಕು. ಹಾ, ಯಾಕಾಗ್ಬಾರ್ದು? ನಾನು ನನ್ ಸೊಸೆನ ಕರ್ಕೊಂಡ್ಬರ್ತೀನಿ. ಅರೆ, ಕರ್ಕೊಂಡ್ ಬರೋದಕ್ ಹೋಗೋ ಅಗತ್ಯ ಏನಿದೆ? ಇರು, ನಾನು ಇಲ್ಲಿಂದಾನೇ ಕರಿತೀನಿ. ನಿಶಾ, ಸೊಸೆ ಮುದ್ದು, ಬಂದೆ. ನಿಶಾ ಶಾರ್ಟ್ಸ್ ಹಾಕೊಂಡು ರೂಮಿಂದ ಹೊರಗ್ ಬಂದಾಗ 3 ಜನ ಬಿಟ್ ಬಾಯಿನ ಬಿಟ್ ಹಾಗೆ ನೋಡ್ತಾ ಇದ್ರು. ಅರೆ, ಏನ್ ಹಾಕೊಂಡ್ಯಾ ನೀನು? ಅಯ್ಯೋ ಸುಗಂಧ, ನೀನು ಸೊಸೆಗ್ ನೀನು ಬುದ್ಧಿ ಏನು ಹೇಳಿಲ್ವಾ? ರಾಮ ರಾಮ ರಾಮ, ಇಂಥ ಬಟ್ಟೆನಾ? ಅಯ್ಯೋ ದೇವ್ರೆ, ಇಂಥ ಬಟ್ಟೆನ ನೋಡೋಕೋ ಮುಂಚೆನೆ ನನ್ ಕಣ್ಣು ಯಾಕೆ ಹಿಂಗೋಗ್ಬಾರ್ದು ಇತ್ತು? ಅರೆ ಸುಗಂಧ, ನೀನೇನೋ ದೊಡ್ಡದಾಗಿ ಹೇಳ್ಕೊಂಡ್ ತಿರುಗ್ತೀಯಾ? ನಿನ್ನಿಂದ ಸೊಸೆನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ವಾ? ಒಂದ್ ವೇಳೆ ನನ್ ಸೊಸೆ ಏನಾದ್ರೂ ಮಾಡಿದಿದ್ರೆ ಹೀಗೆ, ನಾನು ಅವಳಿಗೆ ಒಳ್ಳೆ ಪಾಠ ಕಲಿಸ್ತಿದ್ದೆ. ಸುಗಂಧ, ನಿನ್ನಿಂದ ಇದನ್ನ ಅಪೇಕ್ಷಿಸಿರ್ಲಿಲ್ಲ. ಎಲ್ಲಾ ಸ್ನೇಹಿತರು ಸುಗಂಧಗೆ ಸಿಕ್ಕಾಪಟ್ಟೆ ಮಾತನ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಪಾಪ ಸುಗಂಧ ಏನು ಹೇಳಕ್ಕಾಗಲ್ಲ. ಅವತ್ತು ಸಂಜೆ ಸುಗಂಧ ಕೋಪದಲ್ಲಿ ಕುದಿತಾ ಇದ್ಲು. ವಿನೋದ್ ವಾಪಸ್ ಮನೆಗ್ ಬರ್ತಿದ್ದ ಹಾಗೆ ಅವನ ಮೇಲೆ ಆ ಕೋಪ ತೋರಿಸ್ತಾಳೆ. ನಿನ್ ಮನ್ಸಿಗೆ ಸಮಾಧಾನ ಆಯ್ತೇನ್ಲಾ? ಇವತ್ತೇನಾಯ್ತೋ ಅದಾಗ್ಬಾರ್ದಿತ್ತು ಕಣಪ್ಪ. ಆದ್ರೆ ಅಮ್ಮ, ಏನಾಯ್ತು? ಇವತ್ತು ನನ್ನ ಸ್ನೇಹಿತರು ಮುಂದೆ ನನ್ನ ಮರ್ಯಾದೆ ಹೊರಟೋಯ್ತು. ಎಲ್ರೂ ಮನಸ್ಫೂರ್ತಿಯಾಗಿ ನನಗೆ ಬೈದ್ ಹೋದ್ರು. ಸುಗಂಧ ತನ್ನ ಮಗನಿಗೆ ಇವತ್ತು ನಡೆದಿದ್ದಂತ ವಿಚಾರಕ್ಕೆ ಉಪ್ಪು ಖಾರ ಹಾಕಿ ಹೇಳ್ತಾಳೆ. ನೋಡಪ್ಪ, ಇನ್ನು ಮುಂದೆ ನನ್ನ ಸ್ನೇಹಿತರಿಗೆ ನಾನು ಮುಖ ಕೂಡ ತೋರ್ಸಕ್ಕಾಗಲ್ಲ. ಅಮ್ಮ, ನಿಶಾದು ತಪ್ಪೇನಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನನಗನಿಸ್ತಿದೆ ನೀವು ಅವಳ ಶಾರ್ಟ್ಸ್ ವಿಷಯನ ತುಂಬಾ ಜಾಸ್ತಿನೇ ಆಲೋಚನೆ ಮಾಡ್ತಿದ್ದೀರಾ ಅಂತ. ನಾನು ಜಾಸ್ತಿ ಮಹತ್ವ ಕೊಡ್ತಾ ಇದ್ದೀನಾ? ಜನಗಳು ಸರಿಯಾಗೇ ಹೇಳ್ತಾರೆ, ಮದುವೆ ಆದ್ಮೇಲೆ ಮಗ ಹೆಂಡ್ತಿ ಗುಲಾಮ ಆಗೋಗ್ತಾನೆ ಅಂತ. ಕೊನೆ ಪಕ್ಷ ನೀನ್ ಹಾಗ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ವಿನೋದ್. ಸುಗಂಧ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗ್ ಹೋಗ್ತಾಳೆ. ಅವಳ ತಲೆನಲ್ಲಿ ಇವಾಗ್ಲೂ ಶಾರ್ಟ್ಸ್ ವಿಚಾರನೇ ಓಡ್ತಾ ಇರತ್ತೆ. ಅವಳು ಗಮನನೇ ಇರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ದಾರಿನಲ್ಲಿ ಒಂದ್ ಟ್ರಕ್ ಅವಳಿಗೆ ಡಿಕ್ಕಿ ಹೊಡೆದ್ಬಿಡುತ್ತೆ. ಸುಗಂಧ ಕಣ್ಬಿಟ್ಟಾಗ ಅವಳು ಹಾಸ್ಪಿಟಲ್ನಲ್ಲಿರ್ತಾಳೆ. ಅವಳ ಕುಟುಂಬದವ್ರೆಲ್ರೂ ಅವಳ ಹತ್ರನೇ ಇರ್ತಾರೆ. ಅಮ್ಮ, ನೀವು ಆರಾಮಾಗಿದ್ದೀರಾ? ಸುಗಂಧ ತಲೆನಲ್ಲಿ ಅವನ ಮಗನ್ ಮೇಲೆ ಕೋಪ ಇತ್ತು. ಹಾಗಾಗಿ ಅವನ್ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ಯಾಕಿಷ್ಟೊಂದು ಕೋಪ ಭಾಗ್ಯವಾನ್? ನಿನ್ನ ಮಗ ಸೊಸೆಗೆ ತುಂಬಾ ಕಾಳಜಿದೆ ನಿನ್ ಮೇಲೆ. ಇಷ್ಟೊಂದು ಕೋಪ ನಿನ್ಗೆ ಶೋಭೆ ತರಲ್ಲ. ಡಾಕ್ಟರ್ ಅಲ್ಲಿಗೆ ಬರ್ತಾರೆ. ಒಳ್ಳೇದಾಯ್ತು ನಿಮ್ಗೆ ಪ್ರಜ್ಞೆ ಬಂದು. ನಿಮ್ಮ ತಲೆಗೆ ಏಟ್ ಬಿದ್ದಿತ್ತು.
ನಿಮ್ಗೆ ರೆಸ್ಟಿನ ಅವಶ್ಯಕತೆ ಇದೆ. 2 ದಿನ ಆದ್ಮೇಲೆ ನೀವು ಮನೆಗೆ ಹೋಗ್ಬೋದು. ಆದ್ರೆ ನೀವು ಬೆಡ್ ರೆಸ್ಟ್ ತಗೋಬೇಕು. ಕಡಿಮೆ ಅಂದ್ರೂ 1 ತಿಂಗಳವರೆಗೂ. ಇನ್ನೊಂದ್ ಕಡೆ ನಿಶಾ ಮನೆ ಕೆಲ್ಸನೆಲ್ಲ ನೋಡ್ಕೋತಾ ಇರ್ತಾಳೆ. 2 ದಿನದ ನಂತರ ಸುಗಂಧ ವಾಪಸ್ ಮನೆಗ್ ಬಂದಾಗ ಅವಳಿಗೆ ಆಶ್ಚರ್ಯ ಆಗತ್ತೆ. ನಾನ್ ಅಂದ್ಕೊಂಡಿದ್ದೆ ಮನೆ ನಕ್ಷೆನೇ ಬದ್ಲಾಗೋಗಿರತ್ತೆ ಅಂತ. ಖುಷಿ ಆಗ್ತಿದೆ. ಮನೆ ತುಂಬಾ ನೀಟಾಗಿದೆ, ಜೊತೆಗೆ ಊಟ ಕೂಡ ರೆಡಿ ಇದೆ. ಬನ್ನಿ ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಇಡೀ ಕುಟುಂಬದವ್ರು ಸೇರಿ ಒಟ್ಟಿಗೆ ಊಟ ಮಾಡ್ತಾರೆ. ವಾವ್ ಸೊಸೆ, ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸುಗಂಧ ಕೂಡ ಅಡಿಗೆ ಇಷ್ಟ ಆಗಿರತ್ತೆ. ಆದ್ರೆ ನಿಶಾನ ಹೊಗಳೋದಕ್ಕೆ ಅವಳಿಗೆ ಇಷ್ಟ ಇರೋದಿಲ್ಲ. ನಿಶಾ ಮನೆಯಲ್ಲಿ ಎಲ್ಲಾ ಕೆಲ್ಸನ ತುಂಬಾ ನೀಟಾಗಿ ಮಾಡ್ತಿದ್ಲು, ಮತ್ತೆ ಅತ್ತೆನ ಕೂಡ ಚೆನ್ನಾಗಿ ನೋಡ್ಕೋತಿದ್ಲು. ಬನ್ನಿ ಮಮ್ಮಿ, ನಾವೀಗ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗ್ಬೇಕು. ಹಾ ಬರ್ತೀನಿ. ನಿಶಾ ತನ್ನ ಅತ್ತೆನ ಥೆರಪಿಗೋಸ್ಕರ ಕರ್ಕೊಂಡು ಹೋಗ್ತಾ ಇದ್ಲು. ಆಮೇಲೆ ಮನೆಗ್ ಬಂದು ಮನೆ ಕೆಲ್ಸನೆಲ್ಲ ಮಾಡ್ಕೋತಾ ಇದ್ಲು. ಅದ್ರ ಜೊತೆಗೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಏನ್ ಇಷ್ಟನೋ ಅದನ್ನೇ ಅಡ್ಗೆ ಮಾಡ್ತಿದ್ಲು. ಮಮ್ಮಿ, ನಿಮ್ಮ ಫೇವ್ರೇಟ್ ಬಟರ್ ಪನ್ನೀರ್ ಚೆನ್ನಾಗಿದೆ. ಅಪ್ಪ, ನಿಮ್ಮ ಪರಾಟ. ಮತ್ತೆ ವಿನೋದ್, ನಿನಗೆ ನೂಡಲ್ಸ್. ಮನೇಲಿರೋ ಪ್ರತಿಯೊಬ್ಬರಿಗೂ ನಿಶಾ ತುಂಬಾ ಇಷ್ಟ ಆಗಿದ್ಲು. ಅವಳು ಸೊಸೆ ಆಗಿರೋ ಕರ್ತವ್ಯನ ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ಲು. ಸ್ವಲ್ಪ ದಿನದ ನಂತರ ಸುಗಂಧನ ಭೇಟಿ ಮಾಡೋದಿಕ್ಕೆ ಅದೇ ಸ್ನೇಹಿತರು ಮತ್ತೆ ಬರ್ತಾರೆ. ನಿನ್ನ ಸೊಸೆ ನಿನ್ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾಳೋ ಅಥವಾ ಇಲ್ವೋ? ನನ್ನ ಸೊಸೆ ನನ್ನನ್ನ ತನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಾಳೆ. ಇನ್ನೊಂದ್ ವಿಷಯ ಗೊತ್ತಾ ನಿಮ್ಗೆ? ನನ್ನ ಸೊಸೆ ಸರ್ವಗುಣ ಸಂಪನ್ನೆ. ಮನೆ ಕೆಲ್ಸನೆಲ್ಲ ಒಬ್ಳೇ ಮಾಡ್ಕೋತಾಳೆ. ಎಲ್ರಿಗೂ ಏನ್ ಇಷ್ಟನೋ ಅದೇ ಅಡಿಗೆ ಮಾಡ್ತಾಳೆ. ನನ್ನನ್ನ ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗ್ತಾಳೆ. ಇದಕ್ಕಿಂತ ಜಾಸ್ತಿ ನನ್ಗಿನ್ನೇನ್ ಬೇಕು? ಆದ್ರೆ ಈಗ್ಲೂ ಅವಳು ಬಟ್ಟೆನ ಅದೇ ರೀತಿ ಹಾಕೋತಾಳಲ್ಲ. ಹಾ, ಆದ್ರೆ ಈಗ ಅವಳು ಬಟ್ಟೆಯಿಂದ ನನ್ಗೆ ಯಾವ ತೊಂದ್ರೆನೂ ಇಲ್ಲ. ಯಾಕಂದ್ರೆ ಇವಾಗ ನನಗೆ ಅರ್ಥ ಆಗಿದೆ, ನನ್ನ ಸೊಸೆಯ ಗುರ್ತು ಅವಳು ಹಾಕೊಳ್ಳೋ ಬಟ್ಟೆ ಅಲ್ಲ, ಬದ್ಲಿಗೆ ಅವಳ ಗುಣ. ಸುಗಂಧಾಗೆ ಈಗಾಗ್ಲೇ ಅರ್ಥ ಆಗೋಗಿತ್ತು, ಅವಳು ಸೊಸೆ ಮಾಡ್ರನ್ ಬಟ್ಟೆ ಹಾಕೊಂಡ್ರು ಸಹ ಅವಳು ಸರ್ವಗುಣ ಸಂಪನ್ನೆ ಅನ್ನೋದು. ಇದು ಆನಂದ್ಪುರದ ಹಳ್ಳಿ ಬಹಳ ಚೆನ್ನಾಗಿತ್ತು. ಅಲ್ಲಿ ಎಲ್ರೂ ಖುಷಿಯಾಗಿದ್ರು, ಮತ್ತೆ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿಯಾಗಿದ್ರು. ಊರಿನ ಒಂದು ಮೂಲೆಯಲ್ಲಿ ಮಕ್ಕಳು ಆಟ ಆಡ್ತಿದ್ರು. ಹಳ್ಳಿಯಲ್ಲಿ ಪ್ರತಿ ವರ್ಷ ಒಂದು ಉತ್ಸವ ನಡೀತಿತ್ತು. ಆ ಉತ್ಸವದಲ್ಲಿ ಬಹಳಷ್ಟು ಸ್ಪರ್ಧೆಗಳು ನಡೀತಿದ್ವು. ಮತ್ತೆ ಇವತ್ತು ಈ ಸ್ಪರ್ಧೆಗಳ ಅನೌನ್ಸ್ಮೆಂಟ್ ಮಾಡ್ತಿದ್ರು. ಕೇಳ್ರಪ್ಪೋ ಕೇಳಿ, ಈ ವರ್ಷ ನಮ್ಮ ಗ್ರಾಮದ ವಾರ್ಷಿಕೋತ್ಸವದಲ್ಲಿ ಒಂದು ಹೊಸ ತರದ ಸ್ಪರ್ಧೆಯನ್ನು ನಾವು ಇಟ್ಟಿದ್ದೀವಿ. ಅದೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಚೀಫ್ ಗೆಸ್ಟ್ ಕೈಯಲ್ಲಿ ಒಂದು ಉಡುಗೊರೆ ಸಿಗುತ್ತೆ. ಅದು ಮಾತ್ರ ಅಲ್ಲ, ಜೊತೆಗೆ 1 ಮೂಟೆ ಧಾನ್ಯನು 2 ಮೂಟೆ ಬೇಳೆನೂ ಕೊಡ್ತೀವಿ. ಆದ್ರಿಂದ ಎಲ್ರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹಾಗಂದ್ರೇನು? ಅಷ್ಟು ಗೊತ್ತಿಲ್ವೇನೆ ಬುದ್ದು? ಇದು ಯಾವ ಸ್ಪರ್ಧೆ ಅಂದ್ರೆ ನಾವು ಬೇರೆ ಬೇರೆ ವೇಷ ಧರಿಸ್ಬೇಕಾಗತ್ತೆ. ನಾನಂತೂ ರಾಜ್ಕುಮಾರಿ ವೇಷ ಹಾಕೊಳ್ತೀನಿ. ನಾನು ಕೂಡ. ಮತ್ತೆ ನೀನ್ ಮೀನಾ? ಅವಳನ್ನೇನ್ ಕೇಳ್ತಿದ್ಯಾ? ಅವಳತ್ರ ಹಾಕೊಳ್ಳಕ್ಕೆ ಒಂದು ಒಳ್ಳೆ ಬಟ್ಟೆ ಕೂಡ ಇಲ್ಲ. ಅವಳೇನ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ? ಹೌದು. ಮೀನಾ ಅವಳ ಹರಿದೋಗಿರೋಂತ ಬಟ್ಟೆನ ನೋಡ್ಕೊಂಡು ಬಹಳ ಬೇಜಾರ್ ಪಟ್ಲು. ಆಗ್ಲೇ ಮೀನಾ ಬಹುಮಾನದ ಬಗ್ಗೆ ಯೋಚನೆ ಮಾಡಿದ್ಲು. ಅಕಸ್ಮಾತ್ ನಾನೇನಾದ್ರೂ ಈ ಪ್ರತಿಯೋಗಿತಲ್ಲಿ ಗೆದ್ರೆ ನಮ್ಮನೆಯಲ್ಲಿ ಎಷ್ಟೋ ದಿನ ಧನಧಾನ್ಯ ಇದ್ದೇ ಇರತ್ತೆ. ಆದ್ರೆ ನನ್ನ ಹತ್ರ ಅಂತೂ ಯಾವ್ದೋ ಒಳ್ಳೆ ಬಟ್ಟೆನೇ ಇಲ್ವಲ್ಲ. ಅಮ್ಮನ ಹತ್ರ ಕೇಳ್ತೀನಿ. ಮೀನಾ ಓಡ್ ಹೋಗಿ ಅವರ ಅಮ್ಮನ ಹತ್ರ ಕೇಳ್ತಾಳೆ. ಅವರಮ್ಮ ಅನುರಾಧ ಒಬ್ಬ ವಿಧವೆ. ಅನುರಾಧಾಗೆ ಬಟ್ಟೆ ಹೊಲಿಯೋದು ಗೊತ್ತಿತ್ತು. ಅದಕ್ಕೆ ಅವಳು ಬಟ್ಟೆ ಹೊಲಿಯೋ ಕೆಲ್ಸ ಮಾಡ್ಕೊಂಡು ಅವಳ ಜೀವನ ಸಾಗಿಸ್ತಿದ್ಲು. ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಅಮ್ಮ, ನನ್ಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಬೇಕು. ಈಗಿದೇನ್ ಹೊಸದು? ಮೀನಾ, ನಮ್ ಪರಿಸ್ಥಿತಿ ನಿನಗ್ ಗೊತ್ತಲ್ವಾ? ಹೌದು ಅಮ್ಮ, ಆದ್ರೆ ಪ್ರೈಸ್ ಏನ್ ಗೊತ್ತಾ? 10 ಮೂಟೆ ಅಕ್ಕಿ, 2 ಮೂಟೆ ಬೇಳೆ. ಇದನ್ನ ಕೇಳಿನೇ ನಾನ್ ಅನ್ಕೊಂಡೆ ನಮ್ಮನೇಲಿ ನಾನೇನಾದ್ರೂ ಗೆದ್ರೆ ಎಷ್ಟೋ ದಿನ ಧನಧಾನ್ಯ ಇರತ್ತಲ್ವಾ ಅಂತ. ಮತ್ತೆ ನಿಮ್ಗೆ ಬಟ್ಟೆ ಕೂಡ ಹೊಲಿಯಕ್ ಬರುತ್ತಲ್ಲಮ್ಮ? ಬಟ್ಟೆ ಹೊಲಿಯೋಕಂತೂ ಬರುತ್ತಮ್ಮ, ಆದ್ರೆ ಹೊಲಿಯೋದಕ್ಕೆ ನಮ್ಮ ಹತ್ರ ಬಟ್ಟೆ ಎಲ್ಲಿದೆ? ನನ್ ಹತ್ರ ಬರೀ ಬಿಳಿ ಸೀರೆಗಳಿವೆ. ಅದ್ರಿಂದ ಏನಾದ್ರೂ ಹೊಲಿಬೇಕು ಅಂದ್ರೆ
ಹೇಳ್ಬಿಡು. ಮೀನಾ ಯೋಚಿಸ್ತಿದ್ಲು ಬಿಳಿ ಸೀರೆಗಳಿಂದ ಯಾವ ಫ್ಯಾನ್ಸಿ ಡ್ರೆಸ್ ಮಾಡಬಹುದು ಅಂತ. ಆಗ್ಲೇ ಅವಳಿಗೊಂದು ಐಡಿಯಾ ಬಂತು. ಮಾ, ನಾನ್ ಫೇರಿ ಆಗ್ತೀನಿ. ಫೇರಿ ಎಲ್ಲ ಬಿಳಿ ಡ್ರೆಸ್ ತಾನೇ ಹಾಕ್ತಾರೆ. ಹೌದು, ಆದ್ರೆ ಫೇರಿ ಡ್ರೆಸ್ ಮೇಲೆ ಬಹಳ ಅಲಂಕಾರ ಮಾಡ್ಬೇಕಾಗತ್ತೆ. ಅದರಲ್ಲಿ ಮುತ್ತು, ಚಮ್ಕಿ, ಹೂವು ಇವೆಲ್ಲ ಹಾಕ್ಬೇಕಾಗತ್ತೆ. ಈಗ ಈ ಡ್ರೆಸ್ ಮಾಡೋದ್ನ ಶುರು ಆದ್ರೂ ಮಾಡಿ, ಇವನ್ನೆಲ್ಲ ನಾನ್ ತಗೊಂಡ್ ಬರ್ತೀನಿ. ಆಯ್ತು. ಮಾರನೇ ದಿನ ಮೀನಾ ನಡ್ಕೊಂಡು ಹಾಗೆ ಕಾಡಿಗೆ ಹೋಗ್ಬಿಟ್ಲು. ಅವಳು ಯಾವಾಗ್ಲೂ ಕಾಡಿಗೆ ಹೋಗ್ತಿರ್ತಿದ್ಲು. ಅವಳಿಗೆ ಚಿಟ್ಟೆಗಳ ಹಿಂದೆ ಹೋಗೋದು ಮತ್ತೆ ಜಿಂಕೆಗಳ ಜೊತೆ ಆಡೋದು ಬಹಳ ಇಷ್ಟ ಇತ್ತು. ಅವಳು ಹಾಗೆ ಕಾಡಿನ ಇನ್ನೊಂದು ಭಾಗಕ್ಕೆ ಹೋಗ್ಬಿಡ್ತಾಳೆ. ಇದೆಂತ ಜಾಗ? ನಾನಿಲ್ಲಿ ಯಾವತ್ತೂ ಬಂದೇ ಇಲ್ವಲ್ಲ. ಆ ಕಾಡಲ್ಲಿ ಬಹಳಷ್ಟು ಬಣ್ಣ ಬಣ್ಣದ ಹೂಗಳಿದ್ವು. ಮಧ್ಯದಲ್ಲಿ ಒಂದು ದೊಡ್ಡ ಮರ ಕೂಡ ಇತ್ತು. ಓ, ಇದಂತೂ ಎಷ್ಟು ಸುಂದರವಾಗಿದೆ. ನಾನಿದನ್ನ ನನ್ ಬಟ್ಟೆ ಮೇಲೆ ಹಾಕಬಹುದಾಗಿದ್ರೆ. ಆಗ ಇದ್ದಕ್ಕಿದ್ದ ಹಾಗೆ ಮರ ಮಾತಾಡ್ತು. ಖಂಡಿತ ಇಟ್ಕೊಳ್ಬಹುದು. ಇದ್ಯಾರ್ ಮಾತಾಡಿದ್ದು? ಅರೆ, ಈ ಕಡೆ ನಾನು. ಮೀನಾಗೆ ಅವಳ ಕಣ್ಣಿನ ಮೇಲೆ ಅವಳಿಗೆ ನಂಬಿಕೆ ಇರ್ಲಿಲ್ಲ. ಆ ಮರ ಮಾತಾಡ್ತಾ ಇತ್ತು, ಮತ್ತೆ ಅದಕ್ಕೆ ಕಣ್ಣು ಕೂಡ ಇತ್ತು. ಇದೆಲ್ಲ ಹೇಗಾಗತ್ತೆ? ಇದು ಸಾಧ್ಯನೇ, ಯಾಕೆಂದ್ರೆ ನೀನಿರೋದು ಮಾಂತ್ರಿಕ ಕಾಡಲ್ಲಿ. ಮೀನಾ, ನನಗೆ ಗೊತ್ತು ನೀನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ದೇವತೆ ಆಗ್ಬೇಕು ಅಂತ. ಹೇಗಾದ್ರೂ ಅದರಲ್ಲಿ ಗೆದ್ದು ನಿಮ್ ತಾಯಿಗೆ ಸಹಾಯ ಮಾಡ್ಬೇಕಲ್ವಾ? ನಿನ್ನಗ್ ಮಾತಾಡಕ್ಕಾಗತ್ತಾ? ಅಂದ್ರೆ ನೀನು ಎಲ್ಲ ಮರಗಳ ಹಾಗಲ್ಲ, ಮ್ಯಾಜಿಕ್ ಮರನಾ? ಹಾಗಾದ್ರೆ ನೀನು ಮ್ಯಾಜಿಕ್ ಮಾಡಿ ನನ್ಗೆ ಫೇರಿ ಡ್ರೆಸ್ ಕೊಡಬಹುದಾ? ಇಲ್ಲ 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 ಇಲ್ಲ, ನಾನೇನು ದೇವತೆ ಅಲ್ಲ ನಿನಗೆ ದೇವತೆ ಡ್ರೆಸ್ ಕೊಡ್ಲಿಕ್ಕೆ. ಆದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಅದ್ ಹೇಗೆ? ನಿನಗೆ ಯಾವ ಹೂವು ಇಷ್ಟನೋ ಅದನ್ನ ತಕೋ. ಆಮೇಲೆ ಆ ಹೂಗಳನ್ನ ನಿನ್ ಬಟ್ಟೆಯಲ್ಲಿ ಒಳ್ಕೋ. ಆದ್ರೆ ಹೂವ ಬಾಡ್ ಹೋಗುತ್ತಲ್ವಾ? ಅರೆ, ಇದು ಮಾಂತ್ರಿಕ ಹೂಗಳು, ಯಾವಾಗ್ಲೂ ಬಾಡಿ ಹೋಗಲ್ಲ. ವಾವ್! ಮೀನಾ ಆಗ ಬಣ್ಣ ಬಣ್ಣದ ಹೂಗಳನ್ನ ಕಿತ್ಕೊಂಡ್ಬಿಟ್ಲು. ಥ್ಯಾಂಕ್ ಯು ಮಾತಾಡೋ ಮರವೇ. ನಿನಗೆ ಸಹಾಯ ಮಾಡಿದ್ರಲ್ಲಿ ನನಗೆ ತುಂಬಾನೇ ಸಂತೋಷ. ಆಲ್ ದ ಬೆಸ್ಟ್. ಆ ಎಲ್ಲ ಹೂಗಳನ್ನ ತಗೊಂಡು ಮೀನಾ ಮನೆಗೆ ಹೋದ್ಲು. ನೋಡು ಮೀನಾ, ನಿನ್ ಡ್ರೆಸ್ ರೆಡಿ ಇದೆ. ಮಾ, ನಾನು ಡೆಕೋರೇಷನ್ ಮಾಡಕ್ಕೆ ಹೂ ಕೂಡ ತಂದಿದ್ದೀನಿ. ಹೂವಿಂದ ಅಲಂಕಾರನ? ಇವಂತೂ ಬಾಡ್ ಹೋಗುತ್ತೆ. ಇಲ್ಲ ಅಮ್ಮ, ಇವು ಮ್ಯಾಜಿಕ್ ಹೂಗಳು, ಇವು ಏನೂ ಆಗಲ್ಲ. ಮೀನಾ ಒಂದು ಹೂವನ್ನ ಆ ಬಿಳಿ ಡ್ರೆಸ್ ಮೇಲೆ ಇಟ್ಲು, ಮತ್ತೆ ಆ ಹೂವು ಬಿಳಿ ಡ್ರೆಸ್ ಮೇಲೆ ಅಂಟ್ಕೊಂಡ್ಬಿಡ್ತು. ಇದೇ ರೀತಿ ಬಟ್ಟೆ ಮೇಲೆ ಎಲ್ಲ ಹೂವು ಅಂಟ್ಕೊಂಡ್ಬಿಡ್ತು. ಬಣ್ಣ ಬಣ್ಣದ ಹೂಗಳಿಂದ ಆ ಡ್ರೆಸ್ ಬಹಳ ಅಂದವಾಗಿ ಕಾಣ್ತಿತ್ತು. ವಾ, ಇದಂತೂ ಬಹಳ ಸುಂದರವಾಗಿ ಕಾಣ್ತಿದೆ. ಅಮ್ಮ, ಆದ್ರೆ ಇದರ ರೆಕ್ಕೆ ಮತ್ತೆ ಕೋಲಲ್ಲಿ? ಅನುರಾಧ ಕಬೋರ್ಡ್ ಓಪನ್ ಮಾಡಿ ಅಲ್ಲಿಂದ ರೆಕ್ಕೆ ಮತ್ತೆ ಕೋಲನ್ನ ತೆಗಿತಾಳೆ. ಅದನ್ನ ಅವರು ಮೊದ್ಲೇ ಮಾಡಿಟ್ಟಿದ್ರು. ಸಂಜೆ ಹಳ್ಳಿ ಮೈದಾನದಲ್ಲಿ ಒಂದು ಸ್ಟೇಜ್ ಹಾಕಿದ್ರು. ಹಳ್ಳಿ ಎಲ್ಲ ಮಕ್ಕಳು ಬೇರೆ ಬೇರೆ ವೇಷ ಧರಿಸಿದ್ರು. ಒಬ್ರು ರಾಜ್ಕುಮಾರಿ, ಒಬ್ನು ಜಾದುಗಾರ, ಒಬ್ನು ಪಂಡಿತ, ಒಬ್ನು ಡಾಕ್ಟರ್. ರಾಧಾ ಮತ್ತೆ ಪ್ರಿಯಾ ಜಗಳ ಮಾಡ್ತಿದ್ರು. ಆಗ ಮೀನಾ ಅವಳ ಸುಂದರವಾದ ಡ್ರೆಸ್ ಹಾಕೊಂಡು ಅಲ್ಲಿಗ್ ಬಂದ್ಲು. ಅವಳನ್ನ ನೋಡಿ ಎಲ್ಲ ಜನ ಆಶ್ಚರ್ಯಚಕಿತರಾದ್ರು. ಕಾಂಪಿಟೇಷನ್ ಶುರುವಾಯಿತು. ಎಲ್ಲ ಮಕ್ಕಳು ಸ್ಟೇಜ್ ಮೇಲೆ ಬಂದು ನಡೀತಾ ಇದ್ರು, ಮತ್ತೆ ಜಡ್ಜಸ್ ಅವ್ರಿಗೆ ಮಾರ್ಕ್ಸ್ ಕೊಡ್ತಿದ್ರು. ಆ ಮಕ್ಕಳು ಮೀನಾನ ತಳ್ಳಿ ಬೀಳ್ಸೋದ್ರಲ್ಲಿದ್ರು. ಅವಳಿನೇನ್ ಬೀಳೋದ್ರಲ್ಲೇ ಇದ್ಲು. ಇದ್ದಕ್ಕಿದ್ದ ಹಾಗೆ ಅವಳು ಗಾಳಿಯಲ್ಲಿ ತೇಲಾಡಿದ್ಲು. ಆಗ ಅಲ್ಲಿ ಎಲ್ಲರ ಮುಂದೆ ನಿಜವಾದ ಫೇರಿ ಬಂದ್ಲು. ಫೇರಿ ಅವಳ ಮ್ಯಾಜಿಕ್ ಇಂದ ಮೀನಾನ ಮೇಲ್ ಕರ್ಕೊಂಡು ಹೋದ್ಲು. ನೀನು ಒಳ್ಳೆಯವಳು ಮೀನಾ, ಮತ್ತೆ ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕು. ಮೀನಾನ ಹುಷಾರಾಗಿ ಕೆಳಗಡೆ ಇಳಿಸಿ ಅವಳ ಮೇಲೆ ಕೋಲನ್ನ ಅಲ್ಲಾಡ್ಸಿದ್ಲು. ಅದರಿಂದ ಮೀನಾ ಡ್ರೆಸ್ ಮೇಲಿದ್ದಂತ ಎಲ್ಲ ಹೂಗಳು ಹೊಳಿತಿದ್ವು. ಅಲ್ಲಿದ್ದವರೆಲ್ಲ ಅದನ್ನ ನೋಡಿ ಆಶ್ಚರ್ಯಚಕಿತರಾದ್ರು. ಮೀನಾ ಡ್ರೆಸ್ ಇಂದ ಬೆಳಕು ದೂರದವರೆಗೂ ಹೋಗ್ತಿತ್ತು. ನಾನೀಗ ಹೊರಡ್ತೀನಿ. ಫೇರಿ ಮ್ಯಾಜಿಕ್ ಮಾಡಿ ಹೊರಟೋದ್ಲು. ಆಮೇಲೆ ಜಡ್ಜಸ್ ಮೀನಾಗೆ ಫಸ್ಟ್ ಪ್ರೈಸ್ ಕೊಟ್ರು. ಅದರ ಜೊತೆಗೆ ಎಲ್ಲ ಪ್ರೈಸ್ ಕೂಡ. ಮೀನಾ ಬಡವಳಾಗಿದ್ರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಗೆದ್ಬಿಟ್ಲು.
ಜೊತೆಗೆ ಅವಳು ಅವಳ ತಾಯಿಗೆ ಹೆಲ್ಪ್ ಕೂಡ ಮಾಡಿದ್ಲು.